ನಾವಿವತ್ತು ಕೈಯುಂಬೆನೊಟ್ಟಿಗಿದ್ದೇವೆ. ಕೈಯುಂಬೆ ನಾವೆಲ್ಲಿದ್ದೇವೆ, ಏನು ತೋರಿಸ್ತಿದ್ದೇವೆ? ಸರ್, ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕಿನ ಅಲಂಗಾರಲ್ಲಿದ್ದೇವೆ. ಅಲಂಗಾರದಿಂದ ಕೇವಲ 1 ಕಿಲೋಮೀಟರ್, ಅಂದರೆ ಹೈವೇಯಿಂದ NH ಹೈವೇಯಿಂದ 1 ಕಿಲೋಮೀಟರ್ ನಾವು ಒಳಗಡಿದ್ದೇವೆ. ನಮ್ದೊಂದು ಕ್ಲೈಂಟ್ ಇದೊಂದು 48 ಸೆನ್ಸ್ ಜಾಗ ಸೇಲ್ ಉಂಟು. ರೋಡ್ ಅಪ್ರೋಚ್ ವಿತ್ ಕಾಂಕ್ರೀಟ್ ರೋಡ್ ಅಪ್ರೋಚ್. ಸೈಡಲ್ಲಿ ಪ್ಯಾರಲ್ ರೋಡ್ ಉಂಟು ಸರ್, ಪ್ಯಾರಲ್ ರೋಡ್ ಉಂಟು. ಸಾಧಾರಣ ಫ್ರಂಟೇಜ್, ಪ್ಯಾರಲ್ ರೋಡಿಗೆ ಫ್ರಂಟೇಜ್ ಒಂದು 60ರಿಂದ 70 ಮೀಟರ್ ಉಂಟು. ಅಂದರೆ ಫ್ರಂಟ್ ಕಾಂಕ್ರೀಟ್ ರೋಡು, ಅದಲ್ಲದೆ ಸೈಡ್ಗೆ ಒಂದು ರೋಡ್ ಉಂಟು ಸರ್. 70ರಿಂದ 80 ಮೀಟರ್ ಆ ಕಡೆ ಒಂದು ರೋಡ್ ಅಪ್ರೋಚ್. ಎಲ್ಲಿ ಆಗ್ತದೆ ಸರ್ ಇದು? ಸರ್, ಇದು ಅಲಂಗಾರಿಂದ 1 ಕಿಲೋಮೀಟರ್ ಒಳಗೆ ಕಾನ ಹೇಳ್ತೇವೆ, ಕಾನದಲ್ಲಿ ಬರ್ತದೆ ಸರ್. ನಮ್ದು ಕ್ಲೈಂಟ್ ಇದ್ದು 48 ಸೆನ್ಸ್ ಜಾಗ ಸೇಲ್ ಉಂಟು. 48 ಸೆನ್ಸ್ ಕನ್ವರ್ಷನ್ ಆಗಿದೆ ಸರ್, ಸಿಂಗಲ್ ಕನ್ವರ್ಷನ್ ಆಗಿದೆ. ಓಕೆ, ಸೊ ಪ್ಯಾರಲಲ್ ರೋಡ್ ತೋರಿಸುವನಾ? ತೋರಿಸುವ ಪ್ಯಾರಲ್ ಸರ್. ನೋಡಿ, ಇದು ಪ್ಯಾರಲಲ್ ರೋಡ್ ಸರ್, ಕೆಳಗೆ ತನಕ ಹೋಗ್ತದೆ. ಅಂದರೆ ಮುಂದೆ ತುಂಬ ಮನೆ ಉಂಟು, ಅದು ಕಂಟಿನ್ಯೂ ಉಂಟು ರೋಡು. ನಮ್ಮದು ಈ ಜಾಗಕ್ಕೆ ಪ್ಯಾರಲಲ್ ರೋಡ್ ಸಾಧಾರಣ 70ರಿಂದ 80 ಮೀಟರ್ ಉಂಟು ಫ್ರಂಟೇಜ್, ಪ್ಲಸ್ ಮೇನ್ ಕಾಂಕ್ರೀಟ್ ಅಪ್ರೋಚ್ ಉಂಟು. ಓಕೆ, ಇದರಲ್ಲಿ 48 ಸೆನ್ಸ್ ಜಾಗ ಉಂಟು ಸರ್. ಕನ್ವರ್ಷನ್ ಎಲ್ಲ ಆಗಿದೆ. ಒಳ್ಳೆ ಮನೆ ಕಟ್ಟಿ ಒಂದು ಸಾಧಾರಣ ಒಂದು 200-250 ಅಡಿಕೆ ಮರ ಇಡ್ಬೋದು. ಒಳ್ಳೆ ತೋಟದ್ದು ಸುತ್ತಮುತ್ತ ಇರೋದೆಲ್ಲ ಫುಲ್ ತೋಟ ಇರೋದು, ಒಳ್ಳೆ ನೀರಿದ್ದ ಏರಿಯಾ ಜಾಗ. ಸೊ ಕೆಲವರಿಗೆ ಇರ್ತದೆ ಒಂದು ಮನೆ ಕಟ್ಟಿ ಹೌದು, ಅವರ ಸ್ವಂತದ ಸಣ್ಣ ತೋಟ ಮಾಡಿ ರಿಟೈರ್ಮೆಂಟ್ ಲೈಫಿಗೆಲ್ಲ ಹೇಳ್ತಾರಲ್ಲ ಹಾಗೆ. ಇದು ಸಹ ಅವ್ರಿಗೆ ಎಷ್ಟು ಬೇಕಾದ್ರೆ ಹಾಗೆ ಮಾಡ್ಬೋದಲ್ಲ. ಒಳ್ಳೆ ಮನೆ ಕಟ್ಟಿ ಯಾರಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಡ್ಬೋದಾ? ಬೆಸ್ಟ್ ಸರ್, ಇನ್ವೆಸ್ಟ್ಮೆಂಟ್ ಬೆಸ್ಟ್ ಅಲ್ಲ. ಯಾಕಂದ್ರೆ ಇಲ್ಲಿ ಮೊದಲು ರೇಟ್ ತುಂಬಾ ಕಮ್ಮಿ ಇತ್ತು, ಈಗ ರೇಟ್ ಹೈ ಆಗ್ತಾ ಉಂಟು. ಇನ್ನೊಂದು 10 ವರ್ಷ ಹೋದ್ರೆ ಇನ್ನೂ ಜಾಸ್ತಿ. 10 ವರ್ಷ ತುಂಬಾ ಲೇಟ್ ಆಯ್ತು ಸರ್. ಅಷ್ಟು ಯಾರಿಗೆ ಕಾಯ್ದಿಲ್ಲ. 2-3 ವರ್ಷದಲ್ಲಿ ಜಾಸ್ತಿ ಆಗ್ತದೆ. ಸೊ ಇದು ಸರ್ ಪ್ರೈಸ್ ಎಷ್ಟು ಹೇಳ್ತಾರೆ ಸರ್? ಸರ್, ಇದಕ್ಕೆ ಟೋಟಲ್ 1,30,000 ಪರ್ ಸೆನ್ಸ್. ಅದು ಸಹ ಫೈನಲ್ ಸರ್. 1,30,000 ಪರ್ ಸೆನ್ಸ್ ಫೈನಲ್ ರೇಟ್. ಓಕೆ, ಸೊ ಎಷ್ಟು ಸೆನ್ಸ್ ಇದೆ ಸರ್? 48 ಸೆನ್ಸ್ ಜಾಗ ಕನ್ವರ್ಷನ್ ಆಗಿದೆ, ಏಕಾತ ಆಗಿದೆ, ಅಂದ್ರೆ 911 ಎಲ್ಲ ಆಗಿ ಅಪ್ಡೇಟ್ ಉಂಟು ಸರ್. ಓಕೆ, ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಸರ್.